ಸಿದ್ದರಾಮಯ್ಯನವರೇ ಬಡವರ ಶಾಪ ಒಳ್ಳೆಯದಲ್ಲ. ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಘಟಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಬಿಪಿಎಲ್ ಕಾರ್ಡ್ ಹಲವು ರೂಪದಲ್ಲಿ ನೆರವಾಗ್ತಾ ಇತ್ತು. ಆಸ್ಪತ್ರೆಗೆ ಹೋದ್ರೆ ಉಚಿತವಾಗಿ ಬಡವರಿಗೆ ಚಿಕಿತ್ಸೆ ಸಿಗ್ತಾ ಇತ್ತು. ಔಷಧಗಳ ಮೇಲೆ ಸ್ವಲ್ಪ ರಿಯಾಯಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಬರ್ಬಾದ್ ಸರ್ಕಾರ ಎಲ್ಲವನ್ನೂ ಕೂಡ ಕಿತ್ಕೊಂಡಿದೆ ಅಂತ ಹೇಳಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಪರಿ ಇದು. ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಒಂದಷ್ಟು ಬದಲಾವಣೆಗಳಿಗೆ ಸರ್ಕಾರ ಮುಂದಾಗಿದೆಯಲ್ಲ, ಅದು ಇದೀಗ ವಿಪಕ್ಷ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಸಿಕ್ಕಿದೆ. ಮಾನದಂಡದ ಅಡಿಯಲ್ಲಿ ನೀವು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಆ ಮಾನದಂಡಗಳ ಅಡಿಯಲ್ಲಿ ಬರದವರ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ಹೇಳಿ ಈಗಾಗಲೇ ಫಲಾನುಭವಿಗಳು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ, ವಿಪಕ್ಷಗಳು ಕೂಡ ಪ್ರಶ್ನೆಯನ್ನು ಮಾಡಿವೆ. ಮುಂದುವರೆದ ಭಾಗವಾಗಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯನವರೇ ಬಡವರ ಶಾಪ ಒಳ್ಳೆಯದಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬಿಪಿಎಲ್ ಕಾರ್ಡ್ ಹಲವು ರೂಪದಲ್ಲಿ ಬಡವರಿಗೆ ನೆರವಾಗ್ತಾ ಇತ್ತು. ಆಸ್ಪತ್ರೆಗೆ ಹೋದರೆ ಉಚಿತವಾಗಿ ಚಿಕಿತ್ಸೆ ಸಿಗ್ತಾ ಇತ್ತು. ಔಷಧಿಗಳ ಮೇಲೆ ರಿಯಾಯಿತಿ ಸಿಗ್ತಾ ಇತ್ತು. ಆದರೆ ಕರ್ನಾಟಕ ಸರ್ಕಾರ ಬರ್ಬಾದ್ ಎದ್ದು ಎಲ್ಲವನ್ನೂ ಕೂಡ ಕಿತ್ಕೊಂಡಿದೆ ಅಂತ ಹೇಳಿ ಆಕ್ರೋಶವನ್ನು ಬಿಜೆಪಿ ಕರ್ನಾಟಕ ವ್ಯಕ್ತಪಡಿಸಿದೆ ಎಕ್ಸ್ ಖಾತೆಯ ಮೂಲಕ. ಗಮನಿಸ್ತಾ ಇದ್ದೀರಿ, IPC 420A1 ಭ್ರಷ್ಟ ಸಿದ್ದರಾಮಯ್ಯ ಅವರೇ ಬಡವರ ಶಾಪ ಒಳ್ಳೆಯದಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.